ಜೀವನದಲ್ಲಿ ಹೀಗೆಲ್ಲ ನಡೆದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಣ್ಣ. ಅವರು ಕಳ್ಕೊಂಡಿರೋದು ಅವ್ರ ಪ್ರೀತಿನ ಮಾತ್ರ ಅಲ್ಲ, ಅವ್ರನ್ನ ಅವರೇ ಕಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಏನೇನ್ ಬೇಕಾದ್ರೂ ಕಳ್ಕೊಂಡು ಬದುಕ್ಬೋದು, ಆದ್ರೆ ಪ್ರೀತಿನ ಕಳ್ಕೊಂಡು ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ ಅನ್ನೋದನ್ನ ಚಿಕ್ಕ ಯಜಮಾನ್ರನ್ನ ನೋಡಿ ಗೊತ್ತಾಗ್ತಾ ಇದೆ. ಅವನ್ ಪ್ರೀತಿ ವಿಚಾರ ನನಗ್ ಮುಂಚೆನೆ ಗೊತ್ತಿತ್ತು ಸಿಸ್ಟರ್. ಆದ್ರೆ ನಾನು ಯಾವತ್ತೂ ಅವನ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಯಾಕಂದ್ರೆ ನಂದಿನ ಹೆಸರು ಹೇಳ್ತಿದ್ದ ಹಾಗೆ ಅವನ್ ಎಮೋಷನಲ್ ಆಗ್ಬಿಡ್ತಾನೆ. ಆಮೇಲೆ ಅವನನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಹೇಗೋ ಈಗ ಕುಡ್ಕೊಂಡಾದ್ರೂ ನೋವನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಅವಳ ನೆನಪಾದ್ರೆ ಹುಚ್ಚ ಆಗ್ಬಿಡ್ತಾನೆ. ಆದ್ರೆ ಇವತ್ತು ಅವನಾಗಿ ಅವನ್ ಎಲ್ಲಾ ಕತೆನೂ ನಿನ್ನ ಹತ್ರ ಯಾಕೆ ಹೇಳ್ಕೊಂಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿದೆ. ಏನ್ ಹೇಳ್ತಾ ಇದ್ದೀರಾ ಅಣ್ಣ? ಅಂದ್ರೆ ನಾನ್ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಲ್ವಾ? ಇಲ್ಲಮ್ಮ, ಅವನ್ ಹೇಳಿರೋದಕ್ಕೆ ಬೇರೆನೆ ಕಾರಣ ಇದೆ. ನಾವಿಲ್ಲಿಗೆ ಹೊರಡೋದಕ್ಕೂ ಮುಂಚೆ ಅವನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಪಾಂಡಿಚೇರಿಗೆ ಹೊರಡೋದಕ್ಕೆ ರೆಡಿ ಆಗಿದ್ದ. ಯಾಕೋ ಅಂತ ಕೇಳಿದ್ರೆ, ಹೇಯ್ ನಿನಗ್ ಗೊತ್ತಿಲ್ವೇನೋ ನಾನು ಈ ದಿನ ಬೆಂಗಳೂರಲ್ಲಿರಲ್ಲ ಅಂತ ಹೇಳ್ದ. ಈ ದಡ್ ಬಡ್ಡಿ ಮಗನ್ಗೆ ಅವಾಗ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಇವತ್ತು ಅವನ್ ನಂದಿನಿನ್ ಕಳ್ಕೊಂಡಿದ್ದ ದಿವಸ. ಅಲ್ಲಿದ್ರೆ ಅವಳ ನೆನಪು ಹೆಚ್ಚಾಗಿ ಕಾಡುತ್ತೆ ಅಂತ ಅವನ ದಿನ ಊರಲ್ಲಿ ಇರೋದೇ ಇಲ್ಲ. ಒಂದೆರಡು ದಿನ ಆಚೆ ಹೋಗಿ ಆಮೇಲೆ ಬಂದು ಏನು ಆಗೇ ಇಲ್ಲ ಅನ್ನೋ ತರ ಆರಾಮಾಗಿರ್ತಾನೆ. ಮನ್ಸಲ್ಲಿ ಅಷ್ಟೊಂದೆಲ್ಲ ನೋವಿದ್ರು ಅವ್ರು ಹೇಗಣ ಅಷ್ಟೆಲ್ಲ ಖುಷಿಯಾಗಿರ್ತಾರೆ? ಅದೇ ಅವ್ರ ದೊಡ್ಡ ಗುಣ ಮಯೂರಿ. ನಾವಾಗಿದ್ರೆ ಹೀಗಿರೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ತಾರಕಣ್ಣ ಈ ವಿಷಯದಲ್ಲಿ ಗ್ರೇಟ್. ಹೌದಮ್ಮ, ನಮ್ಗೊಂದ್ ಸಣ್ಣ ಗಾಯ ಆದ್ರೂ ನಾವು ತಡ್ಕೊಳ್ಳೋದಿಲ್ಲ. ಆದ್ರೆ ಅವನು ಅಷ್ಟು ದೊಡ್ಡ ಹೊಡೆತ ಬಿದ್ದಿದ್ರು ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ.